ಪಂಚಾಕ್ಷರಿ ಯಾವನ ನಮಸ್ಕಾರ ಚಿಕ್ಕ ಯಜಮಾನ್ರೆ. ಇವ್ರನ್ನ ಹಿಂಗೆ ಹೇಳ್ಕೊಂಡ್ ಬರ್ತಾ ಇದ್ದೀರಿ ಯಜಮಾನ್ರೆ, ಏನಾಯ್ತು? ಎಲ್ಲಾರನ್ನು ಪಂಚಾಯತಿ ಸೇರ್ಸು. ಅಲ್ಲ ಪಂಚಾಯತಿ ಸೇರ್ಸೋಣ, ಆದ್ರೆ ವಿಷಯ ಏನಂತ ಗೊತ್ತಾಗದೆ. ಎಲ್ಲ ನಿನ್ ಮುಂದೆನೆ ಶಂಕ ಉದ್ಬೇಕನಯ್ಯ. ಮೊದಲು ಎಲ್ಲಾರನ್ನು ಸೇರ್ಸು. ಎಲ್ಲರ ಎದುರುಗಡೆನೆ ಈ ಅಮ್ಮನ್ ಬಂಡವಾಳನ ಬಿಚ್ಚಿಡ್ತೀನಿ. ಎಲ್ಲಯ್ಯ ಎಲ್ಲಯ್ಯ ನ್ಯಾಯದ ಗಂಟೆ? ಅದು ಚಿಕ್ಕ ಯಜಮಾನ್ರೆ, ತುಂಬ ದಿವಸದಿಂದ ನ್ಯಾಯ ಪಂಚಾಯತ್ಗೆ ಆಗ್ತಿಲ್ವಲ್ಲ, ಅದಕ್ಕೋಸ್ಕರ ಅದಕ್ಕೆ ಬೀಗ ಹಾಕ್ಸ್ಬಿಟ್ಟಿದ್ದೀನಿ. ಅದ್ರ ಅವಶ್ಯಕತೆ ಇಲ್ವಲ್ಲ ಅದಕ್ಕೆ. ಏನ್ ಇನ್ನು ಇಲ್ಲೇ ನಿಂತಿದ್ಯಾ? ಹೋಗಿ ಎಲ್ಲಾರನ್ನು ಸೇರ್ಸು. ಆಯ್ತಾಯ್ತು. ಇವತ್ತೊಂದು ತೀರ್ಮಾನ ಆಗೇ ಆಗತ್ತೆ. ಮಕ್ಕಳು ಮನ್ಸಲ್ಲಿ ವಿಷದ ಬೀಜನ ತುಂಬಿ ಅವ್ರನ್ನ ಹಾಳು ಮಾಡೋ ನಿನ್ನಂತ ತಾಯಂದ್ರಿಗೆ ತಕ್ಕ ಪಾಠ ಆಗ್ಬೇಕು ಇವತ್ತಿನ ಪಂಚಾಯತಿ ತೀರ್ಮಾನ. ರೀ, ನೀವ್ ಸ್ವಲ್ಪ ಶಾಂತವಾಗಿರ್ರಿ. ಪಂಚಾಯತಿ ಸೇರ್ಸಕ್ ಹೋಗಿದಾರಲ್ಲ, ಅವ್ರು ಬರಕ್ ಮುಂಚೆ ನೀವೇ ಏನೋ ಎಡ್ವರ್ಟ್ ಮಾಡಬೇಡಿ. ಸಮಾಧಾನವಾಗಿರಿ. ಯಜಮಾನ್ರೆ, ನಿಮ್ಮ ಮಗ ಚಂದ್ರಧರ ಪಂಚಾಯತಿ ಕೂಡಿಸಿದ್ದಾರೆ. ನೀವು ಕೂಡಲೇ ಬರ್ಬೇಕಂತೆ. ಏನು, ನನ್ನ ಮಗ ಪಂಚಾಯತಿ ಕರೆದಿದ್ದಾನ? ಹೌದು ಯಜಮಾನ್ರೆ, ಚಿಕ್ಕ ಯಜಮಾನ್ರು ಆ ಬಂಗಾರಿ ಹತ್ತಿನ ಕರ್ಕೊಂಡ್ಬಂದಿದ್ದಾರೆ. ಊರ್ ಜನನು ಸೇರ್ತಾ ಇದ್ದಾರೆ. ನೀವು ಬೇಗ ಬನ್ನಿ. ಪಾಪ ಹೆಂಗಸನ್ನ ಚಂದ್ರಧರ ಹೇಳ್ಕೊಂಡು ಬಂದ್ಯಾನ? ತಪ್ಪಲ್ವಾ ಹಾಗೆ ಮಾಡೋದು? ಏನೋ ಘೋರವಾದ ಅಪರಾಧ ಮಾಡಿರ್ಬೇಕು. ಇಲ್ದೇ ಇದ್ರೆ ನನ್ನ ಮಗ ಹಾಗೆ ಮಾಡಲ್ಲ. ಏನಂತೆ ಪಂಚಾಯತ್ ಕಿಲಿ? ಅಯ್ಯೋ ಅದನ್ನೇ ಕೇಳಿದಕ್ಕೆ ಬಾಯಿ ಬಂದಂಗೆ ಬೈದ್ಬಿಟ್ರು. ನೀನು ಹೋಗ್ಬಿಟ್ಟು ಬೇಗ ಕರ್ಕೊಂಬಾ ಯಜಮಾನ್ರನ್ನ ಅಂತಂದ್ರು. ಬೇಗ ಬನ್ನಿ ಯಜಮಾನ್ರೆ, ಇಲ್ಲಾಂದ್ರೆ ನಿಮ್ಮ ಮಗ ಉಗ್ರ ನರಸಿಂಹ ಅವತಾರ ತಾಳ್ಬಿಟ್ಟು ದೇವಸ್ಥಾನ ರಣರಂಗ ಮಾಡ್ಬಿಡ್ತಾರೆ. ಆಯ್ತು ನಡಿ. ಉಳಿದವ್ರಿಗೆಲ್ಲ ಹೇಳಿ ಕಳ್ಸಿದ್ಯಾ? ಹೇಳಿ ಕಳ್ಸಿದ್ದೀನಿ ಯಜಮಾನ್ರೆ, ಈಗಾಗಲೇ ಎಲ್ಲರೂ ಬಂದಿರಬೇಕು. ಬನ್ನಿ ದೇಶಿಗ್ರೆ. ರಶ್ಮಿ ಅಮ್ಮ, ರಶ್ಮಿ ಅಮ್ಮ, ರಶ್ಮಿ ಅಮ್ಮ. ಏಯ್, ಯಾಕೆ ಕಿರ್ಚ್ಕೊತಿದ್ಯಾ? ಏನೇ ಬೇಕು ನಿನಗೆ? ರಶ್ಮಿ ಅಮ್ಮ ಅಲ್ಲಿ ಇಷ್ಟು ಕೂಗೋದನ್ನು ಬರ್ತಿಲ್ವಲ್ಲ, ಎಲ್ಲೋಗಿದ್ದಾರೆ? ನಿಮ್ಮ ತಾತ ಬಂದಿದ್ರು, ಅದಕ್ಕೆ ಬಂಗಾರಿನೂ ರಶ್ಮಿನೂ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ತಾತ ಬಂದಿದ್ರಾ? ಯಾವ ತಾತ? ಅಡ್ಗೆ ತಾತನಾ? ಅಡಿಗೆ ತಾತ ಅಲ್ಲ ಕಣೆ, ರಶ್ಮಿಯವರ ಅಪ್ಪ. ಅವ್ರ ಜೊತೆ ಏನೋ ಕೆಲಸ ಇದೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ರಶ್ಮಿ ಅಮ್ಮ ಅಪ್ಪನ ಜೊತೆ ದೇವಸ್ಥಾನನ? ಅಲ್ಲಿಗೆ ಹೋಗ್ತಾರೆ? ಅದೇನೋ ನನಗೆ ಗೊತ್ತಿಲ್ಲ ಕಣೆ. ನೋಡು, ನಿಂದು 108 ಪ್ರಶ್ನೆ. ಸುಮ್ಮನೆ ಏನೇನೆಲ್ಲ ಕೇಳ್ಬಿಟ್ಟು ನನ್ನ ತಲೆ ತಿನ್ಬೇಡ. ನಿನ್ಗೇನ್ ಬೇಕು? ಕುಡಿಯಕ್ಕೆ ಹಾಲ್ ತಾನೆ, ಬಾ ನಾನು ಕೊಡ್ತೀನಿ. ಅಜ್ಜಿ, ನೀನೇನೋ ನನ್ನಿಂದ ಮುಚ್ಚಿಡ್ತಿದ್ಯಾ. ನಾನು ಚಿಕ್ಕವಳು ಅಂತ ಏನೋ ಕತೆ ಹೇಳ್ತಿದ್ಯಾ. ನನಗೆ ಹಾಲು ಬೇಡ, ಏನು ಬೇಡ, ನಿಜ ಹೇಳು ಏನಾಯ್ತು ಅಂತ. ಏನೇ ನನ್ನೇ ಹೆದರ್ಸ್ತಿದೀಯಾ? ಏನೋ ಬಂದವ್ರ ಮಗಳನ್ನ ರಶ್ಮಿನ ಜೊತೆಲಿ ಕರ್ಕೊಂಡು ಹೋದು. ಅದೇನು ನೀನು ಒಳ್ಳೆ ಪೊಲೀಸ್ ನೋಡ್ತಾರ ನನ್ನೇ ವಿಚಾರಣೆ ಮಾಡ್ತಿದ್ಯಾ? ಸಂಜೆ ಹೊತ್ತು ಬರ್ತಾರೆ. ನಿಂದೇನು ಕೆಲ್ಸ ಇದೆಯೋ ಅದು ನೋಡ್ಕೊ ಹೋಗು. ಆಯ್ತು ಬಿಡು, ನನಗೆ ದೇವಸ್ಥಾನ ದಾರಿ ಗೊತ್ತೇ ಅಲ್ವಾ, ಅದೇನು ಅಂತ ನಾನೇ ಅಲ್ಲೇ ತಿಳ್ಕೊಂತೀನಿ ಬಿಡು. ಏಯ್ ನಿಂತ್ಕೊಳೆ, ಅಲ್ಲೇನೋ ದೊಡ್ಡವ್ರ ಪಂಚಾಯ್ತಿ, ನೀನ್ ಅಲ್ಲಿ ಹೋಗಿ ಏನ್ ಮಾಡ್ತೀಯಾ? ಓ, ಹಂಗಾದ್ರೆ ಇಲ್ಲಿ ಪಂಚಾಯ್ತಿ ಸೇರ್ಸಿದಾರಾ? ಯಾಕೋ ಏನು ಎಡ್ಬಿಟ್ಟಾಗಿದೆ ಅಂತ ಅನ್ನಿಸ್ತಾ ಇದೆಯಲ್ಲ. ನಾನು ಹೋಗ್ತೀನಿ, ಅಲ್ಲೇ ಎಲ್ಲ ಗೊತ್ತಾಗೋದು. ನೀನು ಏನೋ ಸುಳ್ಳು ಹೇಳಿ ನನ್ನ ಇಲ್ಲೇ ಕಟ್ಟಕ್ ನೋಡ್ತಿದ್ಯಾ. ನಾನು ಬರ್ತೀನಿ, ನೀನು ಮನೆ ಕಾಯ್ಕೊಂಡಿರು. ಹಿರಣ್ಮಯಿ ನಿಂತ್ಕೊಳೆ. ಅಯ್ಯೋ ದೇವರೇ, ಇವಳನ್ನ ಅಲ್ಲೋಗಿ ಏನ್ ರಂಪ ರಾಮಾಯಣ ಮಾಡ್ತಾಳೆ ಏನು. ಮಹಾತಾಯಿ, ನೀನೇ ಕಾಪಾಡ್ಬೇಕಮ್ಮ, ನೀನೇ ಕಾಪಾಡ್ಬೇಕು.
ಏನ್ ಚಂದ್ರಧರ ಇದು? ಈಕೆ ನನ್ನ ಮಗಳನ್ನ ದುರುಪಯೋಗ ಮಾಡ್ಕೊಂಡು ಅವಳು ಮನ್ಸಲ್ಲಿ ವಿಷ ಬೀಜ ಬಿತ್ತಿದ್ದಾಳೆ. ನನ್ನ ಮಗಳನ್ನ ಬಳಸ್ಕೊಂಡು ಹಿರಣ್ಮಯಿಗೆ ಅನೇಕ ಬಾರಿ ಪ್ರಾಣಾಪಾಯ ತಂದಿದ್ದಾಳೆ. ಈಕೆ ಇವತ್ತು ನಮ್ಮ ಮಗಳಿಗೆ ಹಿರಣ್ಮಯಿನ ಕೊಲ್ಲೋದಕ್ಕೆ ಉಪಾಯ ಹೇಳ್ಕೊಡ್ತಿದ್ಲು. ಅದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ. ಅದೆಲ್ಲ ತಪ್ಪು ಅಂತ ಹೇಳಿದಕ್ಕೆ ನೀವೇ ನಿಮ್ಮ ಮಗಳನ್ನ ಸರಿಯಾಗಿ ಬುದ್ಧಿ ಕಲಿಸಿಲ್ಲ, ಅದು ಇದು ಅಂತ ಬಾಯಿಗೆ ಬಂದಾಗ ಬೈದು ನಮಗೆ ಅವಮಾನ ಮಾಡಿದ್ದಾರೆ. ಅದಕ್ಕೆ ಇವತ್ತು ಇಡೀ ಊರ ಜನರ ಮುಂದೆ ಇವ್ರಿಗೆ ಶಿಕ್ಷೆ ಆಗ್ಬೇಕು. ಏನಮ್ಮ ಚಂದ್ರಾಧರ ನಿನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾನೆ, ಏನ್ ಹೇಳ್ತೀಯ ಅದಕ್ಕೆ? ಯಾಕೇನು ಮಾತಾಡ್ತಾ ಇಲ್ಲ? ಇದು ಪಂಚಾಯ್ತಿ, ಎಲ್ರಿಗೂ ಮಾತಾಡೋ ಹಕ್ಕಿದೆ. ಏಕಪಕ್ಷೀಯವಾಗಿ ತೀರ್ಮಾನ ತಗೊಳ್ಳೋದಿಲ್ಲ. ಹೇಳೋದೇನು ಹೇಳಬೇಕು, ನಿನ್ನ ಸಮಜಾಯಿಷಿ ಏನೇ ಇದ್ರೂ ಇಲ್ಲಿ ಹೇಳ್ಬೋದು. ಮೌನಂ ಸಮ್ಮತಿ. ನೀನು ಹೀಗೆ ಮಾತಾಡ್ತಾ ಇದ್ರೆ ನೀನು ಮಾಡಿರೋ ತಪ್ಪನ್ನ ಒಪ್ಕೊಂಡ ಹಾಗೆ. ನಿನ್ನ ಮೊಮ್ಮಗಳನ್ನ ನೀನೇ ಕರುಣೆ ಇಲ್ಲದೆ ಘೋರವಾಗಿ ಕೊಲ್ಲೋದಕ್ಕೆ ಹೊರಟಿದ್ಯಲ್ಲ, ಅದು ನನ್ನ ಮೊಮ್ಮಗಳ ಸೌಗಂಧಿನ ಉಪಯೋಗಿಸ್ಕೊಂಡು ನನಗೆ ಅಷ್ಟೇ ಘೋರವಾದ ಶಿಕ್ಷೆ ಆಗಬೇಕು. ಏನಪ್ಪ ಹೇಳ್ತಿರಲ್ಲ? ಹೌದೌದೌದು, ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಬೇಕು. ಹೌದೌದು, ಶಿಕ್ಷೆ ಆಗಬೇಕು. ಹೌದೌದು, ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಬೇಕು. ಹೌದೌದು, ಹೌದೌದು, ಶಿಕ್ಷೆ ಆಗಬೇಕು. ಹೌದೌದು, ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಬೇಕು. ಹೌದೌದು, ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಬೇಕು. ನಿನಗೆ ಕೊಡೋಂತ ಶಿಕ್ಷೆ ಬೇರೆಲ್ರಿಗೂ ಪಾಠವಾಗಬೇಕು. ಇನ್ಯಾರು ಇಂಥ ತಪ್ಪುಗಳನ್ನ ಮಾಡಬಾರದು. ನೀನು ಮಾಡಿರುವಂತ ಘೋರವಾದ ಅಪರಾಧಕ್ಕೆ ನಿನಗೆ 20 ಛಡಿ ಏಟುಗಳ ದಂಡನೆ. ಅದು ಎಲ್ಲರ ಸಮ್ಮುಖದಲ್ಲೇ ಆಗಬೇಕು. ಪಂಚಾಯಿತಿ ಮುಖ್ಯಸ್ಥನಾಗಿ ನಾನೇನು ಕೊಡ್ತಾ ಇರುವಂತ ಶಿಕ್ಷೆ ಇದು. ಪಂಚಾಕ್ಷರಿ, ಸರಿಯಾಗಿದೆ ಯಜಮಾನ್ರೆ ನೀವು ಹೇಳಿದ್ದು. ಏ ಬೈರಾ, ಬರ. ನಿಲ್ಸಿ. ಯಾಕೆ ನಮ್ಮಮ್ಮನ ಈ ರೀತಿ ಊರ್ ಜನರ ಎದುರುಗಡೆ ಕರ್ಕೊಂಡ್ ಬಂದ್ಬಿಟ್ಟು ಪಂಚಾಯತಿಯಲ್ಲಿ ನಿಲ್ಸಿದ್ದೀರಾ? ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅವ್ರನ್ನ? ಶಾಸ್ತ್ರಿಗಳೇ, ಈ ರೀತಿ ಕರ್ಕೊಂಡ್ ಬರೋದಕ್ಕಿಂತ ಮುಂಚೆ ಅವ್ರ ಮರೆ ಅವ್ರಿಗೆ ತಿಳಿಸ್ಬೇಕು ಅಂತ ನಿಮಗೆ ಗೊತ್ತಾಗಲ್ವಾ? ಈ ಕಾನೂನು ಕಟ್ಲೆ ಎಲ್ಲ ನೀನು ಪೊಲೀಸ್ ಇಲಾಖೆಯಲ್ಲಿ ಇದ್ದಾಗ ಮಾತ್ರ. ಈಗ ನೀನೇ ಕೆಲಸ ಕಳ್ಕೊಂಡಿದ್ಯಾ. ದೂರದಾರರು ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾರೆ, ಕೇಳಿಸ್ಕೋ. ಎಲ್ರೂ ಕೇಳಿಸ್ಕೊಳ್ಳಿ. ಈ ಮಾಜಿ ಪೊಲೀಸ್ ಅಮ್ಮನಿಗೂ ಅರ್ಥ ಆಗಲಿ. ದೂರದಾರರು ಹೇಳಬೇಕು ಏನು ಅಂತ. ರಶ್ಮಿ ಅವರೇ, ನಿಮ್ಮಮ್ಮ ನನ್ನ ಮಗಳ ಸೌಗಂಧಿನ ಬಳಸ್ಕೊಂಡು ಹಿರಣ್ಮಯಿನ ಕೊಲ್ಲಕ್ ಹೊಂಚಾಕಿದ್ರು.
ನೋಡಿದ್ಯಾ ನನ್ನ ಮಗಳು ಹುಚ್ಚಿಯಾಗಿ ಎಷ್ಟು ಕಷ್ಟಪಟ್ಲು ಅಂತ. ಇದಕ್ ಮೂಲ ಯಾರು ಅಂತ ಹುಡುಕ್ದಾಗ ನಿಮ್ಮಮ್ಮ ಅಂತ ಗೊತ್ತಾಯ್ತು. ಆದ್ರೂ ಒಂದ್ಸತಿ ಪರೀಕ್ಷಿಸ್ ನೋಡೋಣ ಅಂತ ಸೌಗಂಧಿನ ಅವ್ರ ಹತ್ರ ಕಳ್ಸಿದ್ವಿ. ಇಷ್ಟೆಲ್ಲ ಆದ್ರೂ ನಿಮ್ಮಮ್ಮಂಗೆ ಹಿರಣ್ಮಯಿನ್ ಕೊಲ್ಲೋ ದಾಹ ತೀರೇ ಇರ್ಲಿಲ್ಲ. ಆಗ್ಲೂ ಹಿರಣ್ಮಯಿನ ಕೊಲ್ಲೋಕೆ ಒಂದು ಉಪಾಯ ಹೇಳ್ಕೊಡ್ತಿದ್ರು. ಆಗ ನಾವು ಅವ್ರನ್ನ ಹಿಡ್ದಾಕಿದ್ವಿ. ಇಲ್ಲಿ ತಂದು ಪಂಚಾಯತ್ಗೆ ನಿಲ್ಸಿದೀವಿ. ಅಮ್ಮ, ಅವ್ರು ಹೇಳ್ತಾ ಇರೋದು ನಿಜಾನಾ? ಮಾತಾಡಮ್ಮ. ಅವ್ರು ಎಂತ ಆರೋಪ ಹೊರಿಸ್ತಿದ್ದಾರೆ ನಿನ್ ಮೇಲೆ. ನೀನ್ ಇವಾಗ ಮಾತಾಡದೆ ಹೋದ್ರೆ ಅವ್ರು ಹೇಳ್ತಿರೋದೇ ನಿಜ ಅಂತಾಗುತ್ತೆ. ಅವ್ರು ಹೇಳ್ತಾ ಇರೋದು ನಿಜನಾ? ಮಾತಾಡಮ್ಮ, ಮಾತಾಡಮ್ಮ. ನಿನಗೆ ಹೇಳ್ತಾ ಇರೋದು. ಹೌದು ಕಣೆ, ಹೌದು. ಇವರೆಲ್ಲ ಹೇಳ್ತಾ ಇರೋದು ನಿಜ. ಆದ್ರೆ ಅದನ್ನೆಲ್ಲ ನಾನು ಮಾಡಿರೋದು ನಿನಗೋಸ್ಕರ. ಎಷ್ಟು ಸರ್ತಿ ಹೇಳಿದ್ದೀನಿ, ಆ ಮರಿ ರಾಕ್ಷಸಿ ಇರೋವರೆಗೂ ನಿನ್ನ ಸಂಸಾರ ಸುಖವಾಗಿರಲ್ಲ, ನಿನ್ನ ವಂಶ ಬೆಳೆಯಲ್ಲ ಅಂತ. ಅದಕ್ಕೆ ಅವಳನ್ನು ಮುಗಿಸೋದಕ್ಕೆ ನಾನು ಉಪಾಯ ಮಾಡಿದೆ. ನಾನ್ ಸಾಧಿಸಕ್ಕಾಗದೆ ಇರೋದನ್ನ ಅವಳ ಗೆಳತಿ ಈ ಸೌಗಂಧಿ ಮೂಲಕ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಒಬ್ಬ ತಾಯಿಯಾಗಿ ನಿನ್ ಮಗಳ ಸುಖಕ್ಕೋಸ್ಕರ ಆ ಎಳೆ ಕಂದಮ್ಮನ್ ಬಾಳ್ ಹಾಳು ಮಾಡಕ್ ಹೊರಟಿದ್ಯಲ್ಲಮ್ಮ. ಅದು ನನ್ನ ಮಗಳ ಸಮಾನ ಆಗಿರೋ ಹಿರಣ್ಮಯಿ ಕೊಲ್ಲಕ್ ನೋಡಿದ್ಯಾ ನೀನು? ನಿನಗ್ ಮನ್ಸಾದ್ರೂ ಹೇಗ್ ಬಂತಮ್ಮ? ಮನ್ಸಲ್ಲಿ ಇಷ್ಟೊಂದು ವಿಷ ತುಂಬಿಕೊಂಡಿರೋ ನೀನು ನನಗ್ ಬೇಡ. ನೀನ್ ನನ್ನ ತಾಯಿ ಅಂತ ಹೇಳೋದಕ್ಕೂ ನನಗ್ ನಾಚಿಕೆ ಆಗ್ತಿದೆ. ನೋಡು, ಇನ್ಯಾವತ್ತೂ ನಿನ್ ಮುಖ ನನಗ್ ತೋರಿಸ್ಬೇಡ. ಇವತ್ತಿಂದ ನೀನ್ ನನ್ನ ತಾಯಿ ಅಲ್ಲ, ನಾನ್ ನಿನ್ ಮಗಳಲ್ಲ. ನನ್ನ ನಿನ್ನ ಮಧ್ಯೆ ಯಾವುದೇ ರೀತಿ ಸಂಬಂಧ ಇಲ್ಲ. ಶಾಸ್ತ್ರಿಗಳೇ, ಅವ್ರು ಮಾಡಿರೋ ತಪ್ಪಿಗೆ ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನಾನು ಅಡ್ಡಿ ಮಾಡಲ್ಲ. ಬೈರಾ, ಶಾಸ್ತ್ರಿಗಳೇ, ದಯವಿಟ್ಟು ಇಂಥ ಶಿಕ್ಷೆ ಕೊಡಬೇಡಿ. ನೀವು ಕೊಡೋ ಶಿಕ್ಷೆಗೆ ಅವಳು ಸತ್ತೇ ಹೋಗ್ತಾಳೆ. ನೋಡಿ, ಎಂತ ಕ್ರೂರಿಗೂ ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ದಯವಿಟ್ಟು ಅವಳ ಪರವಾಗಿ ಅವಳು ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಶಾಸ್ತ್ರಿಗಳೇ, ಇಂಥ ಶಿಕ್ಷೆ ಕೊಡಬೇಡಿ, ಇಂಥ ಶಿಕ್ಷೆ ಕೊಡಬೇಡಿ. ಯಜಮಾನ್ರೇ,
ಇವರಿಗೆ ಕ್ಷಮೆ ಕೊಟ್ರೆ ತಪ್ಪು ಮಾಡೋರಿಗೆ ಮುಂದೆ ನಾವೇ ಕುಮ್ಮ ಕೊಟ್ಟಾಗುತ್ತೆ. ತಪ್ಪು ಮಾಡಿ ಕ್ಷಮೆ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ತಪ್ಪು ಮಾಡೋರಿಗೆ ಅರಿವಾಗುತ್ತೆ. ಆದ್ರಿಂದ ಈಕೆ ಶಿಕ್ಷೆ ಅನುಭವಿಸಲೇಬೇಕು. ನಿಮ್ಮ ಮಗಳೇ ನಿಮ್ಮಿಂದ ದೂರ ಆಗಿದ್ದಾಳೆ, ನೀವು ಅಷ್ಟೇ ಈಕೆಯಿಂದ ದೂರ ಹೋಗ್ಬಿಡಿ. ಬೈರಾ ಬೈರಾ ಶುರು. ನಿಲ್ಸೆ! ನಮ್ಮ ಅಜ್ಜಿನ ಹೊಡಿಬೇಡಿ, ಹೊಡೆಯೋದಿಕ್ಕೆ ನಾನು ಬಿಡೋದು ಇಲ್ಲ. ನೀ ಇದ್ರಲ್ಲಿ ತಲೆ ಹಾಕ್ಬೇಡ ಹಿರಣ್ಮಯಿ. ಇದು ನ್ಯಾಯ ಪಂಚಾಯತಿಲೆ ತೀರ್ಮಾನ ಆಗಿದೆ. ಮಕ್ಳು ತರ ಇರ್ಬೇಕು, ದೂರ ನಿಂತ್ಕೋ. ನಾನು ದೂರ ನಿಂತ್ಕೊಳ್ಳೋದಿಲ್ಲ. ನಮ್ಮ ಅಜ್ಜಿಗೆ ನಾನು ಹೊಡೆಯಕ್ ಬಿಡಲ್ಲ. ಹಿರಣ್ಮಯಿ, ಅವರೇ ನಿನ್ನ ಹುಚ್ಕಾಡಿಗೆ ಕಳ್ಸಿದ್ದು. ಸೌಗಂಧಿನ ಬಳಸ್ಕೊಂಡು ನಿನಗ್ ತೊಂದರೆ ಕೊಟ್ಟಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನೀನ್ ಇದಕ್ಕೆ ಅಡ್ಡ ಬರಬೇಡ. ಇವ್ರು ಮಾಡಿದ ತಪ್ಪೆ. ಇವರು ಕೆಟ್ಟ ಬುದ್ಧಿಯಿಂದ ಮಾಡಿದ್ರು, ಹಾಗಂತ ನಾವು ಕೆಟ್ಟ ಬುದ್ಧಿಯವ್ರು ಆಗ್ಬೇಕಾ? ಇವರಿಂದ ತೊಂದರೆ ಆಗಿದ್ದು ನನಗೆ, ಅಪಾಯ ಆಗಿದ್ದು ನನಗೆ. ಆದ್ರೂ ನಾನೇ ಕೇಳ್ಕೊಂತಾ ಇದ್ದೀನಿ, ದಯವಿಟ್ಟು ತಾತ ಅವ್ರನ್ನ ಕ್ಷಮಿಸ್ಬೇಡಿ, ಹೊಡಿಬೇಡಿ ಅವ್ರನ್ನ. ಇದರಲ್ಲಿ ನಂದೇನೂ ಇಲ್ಲಮ್ಮ. ನ್ಯಾಯದ ಕಟ್ಟೆಯಲ್ಲಿ ತೀರ್ಮಾನ ಆಗಬೇಕು. ಇನ್ನೇನಿದ್ರು ಚಂದ್ರ ಮತ್ತೆ ಅವನ ಹೆಂಡತಿ ದೇವಿಕಾ ಏನ್ ಹೇಳ್ತಾರೋ ಹಾಗೆ ನಿರ್ಧಾರ ಮಾಡ್ತೀನಿ. ಅಲ್ಲ, ತೊಂದರೆಗೊಳಗಾದ ಮಗುನೇ ಹೀಗೆ ಕೇಳ್ಕೊತಾ ಇದೆ. ಎಷ್ಟು ದೊಡ್ಡ ಮನಸ್ಸು ಈ ಮಗುದು. ಅದೇ ಮನಸ್ಸು ಬದಲಾಯಿಸಿರುವಾಗ ದೊಡ್ಡವರಾಗಿರೋ ನಾವು ಇಷ್ಟು ಕಠಿಣರಾಗೋದು ಬೇಡ. ಸೀತಾದೇವಿಯವ್ರನ್ನ ಎಲ್ಲರೂ ಕ್ಷಮಿಸ್ಬೇಕು ಅಂತ ನನ್ನ ಮನವಿ. ಏನಪ್ಪ ಚಂದ್ರಧರ, ಎಲ್ಲರೂ ರಾಕ್ಷಸರಾಗೋದಾದ್ರೆ ನಾವು ಮನುಷ್ಯರಾಗೋದು ಯಾವಾಗ ಹೇಳು? ಅಲ್ವಾ? ದಯವಿಟ್ಟು ಕ್ಷಮಿಸ್ಬಿಡ್ರಪ್ಪ. ಆಯ್ತು, ನೀವು ಹಿರಿಕರು, ನಮ್ಮ ಹಿತೈಷಿಗಳು. ನೀವು ಹೇಳಿದ್ಮೇಲೆ ಮುಗೀತು. ಇನ್ನೇನೇ ತೀರ್ಮಾನ ಇದ್ರು ನಿಮ್ಮದೇ. ಆದರೂ ಇಂಥ ತಪ್ಪುಗಳಿಗೆ ಸಾಧಾರಣವಾದ ಶಿಕ್ಷೆ ಏನಾದರೂ ಕೊಡಲೇಬೇಕು. ಇಲ್ಲ ಅಂತ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಇಂಥ ತಪ್ಪುಗಳು ಮರುಕಳಿಸ್ತಾನೆ ಇರುತ್ತೆ. ಆಯ್ತು, ಆ ಸಾಧಾರಣ ಶಿಕ್ಷೆ ಏನು ಅಂತ ನೀವೇ ಹೇಳ್ಬಿಡಿ. ಇವರಿಗೆ ಕೊಟ್ಟಿರೋ ಚಡಿ ಏಟಿನ ಬದಲು ಯಾರನ್ನ ಇವರು ನಿರ್ಮೂಲನೆ ಮಾಡಬೇಕು ಅಂದ್ಕೊಂಡಿದ್ರೋ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೋಬೇಕು. ಚಿಕ್ಕ ಹುಡುಗಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ್ರೆ ಇಂಥ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದು ಮನಸ್ಸಿಗೆ ಬರುತ್ತೆ, ಮನಸ್ಸು ಶುದ್ಧಿಯಾಗುತ್ತೆ. ಅಯ್ಯಯ್ಯೋ, ಬೇಡ ಬೇಡ, ಅವರು ನನ್ನ ಅಜ್ಜಿ ಸಮಾನ. ಹಾಗೆಲ್ಲ ಅವ್ರು ನನಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಬಾರ್ದು. ಅವ್ರು ನನಗೆ ಏನಾದ್ರು ಬರೀ ಆಶೀರ್ವಾದ ಮಾಡ್ಬೇಕಷ್ಟೇ. ಬೇಕಿದ್ರೆ ನಾನೇ ಅವ್ರ ಕಾಲಿಗೆ ಬಿದ್ದು ಅವ್ರು ನನಗೆ ಆಶೀರ್ವಾದ ಮಾಡಲಿ. ನೋಡ್ ಮಗು, ನೀನು ಚಿಕ್ಕ ಹುಡುಗಿ ಅನ್ನೋದನ್ನು ಯೋಚನೆ ಮಾಡದೆ ನಿನ್ನನ್ನ ಹುಚ್ಚು ಕಾಡಿ ಕಳಿಸುವಂತ ದುಸ್ಸಾಹಸ ಮಾಡಿದ್ದಾರೆ. ಇವರೆಲ್ಲ ದೊಡ್ಡವರ, ನಿನಗಿಂತ ಸಣ್ಣವರು. ಅದಕ್ಕೆ ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅಯ್ಯಯ್ಯೋ, ಬೇಡ ತಾತ. ಬೇಕಾದ್ರೆ ಇವ್ರು ಈ ತರ ತಪ್ಪು ಮಾಡಿದ್ದಾರೆ ಅಲ್ವಾ, ಹುಂಡಿಗೆ ತಪ್ಪು ಕಾಣಿಕೆ ಹಾಕ್ಲಿ,
ಅದೇ ಶಿಕ್ಷೆ ಸಾಕು. ನನ್ನ ಕಾಲಿಗೆಲ್ಲ ಬಿದ್ದು ಕ್ಷಮೆ ಬೇಡ್ಕೊಡೋದು ಬೇಡ. ತಪ್ಪುಗಳ ಮೇಲೆ ತಪ್ಪು ಮಾಡಿ ಹುಂಡಿಗೆ ತಪ್ಪು ಕಾಣಿಕೆ ಹಾಕಿದ ಮಾತ್ರಕ್ಕೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋ ಭಾವನೆ ಮನುಷ್ಯನಿಗೆ ಬಂದುಬಿಟ್ರೆ ಆಮೇಲೆ ಇಂಥ ದುಷ್ಕೃತ್ಯಗಳನ್ನು ಮಾಡೋದಕ್ಕೆ ಮನುಷ್ಯ ಹಿಂಜರಿಯೋದೇ ಇಲ್ಲ. ನೀನು ಇನ್ನೇನು ಮಾತಾಡ್ಕೊಡು. ನೀನು ಕೇಳ್ಕೊಂಡೆ ಅಂತ ಚಡಿಯೇ ತಪ್ಪಿಸಿ ನೀನು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಹೇಳಿದೆ. ಇದನ್ನ ನೀನು ತಪ್ಪು ಅಂತ ತಿಳ್ಕೊಂಡ್ರು ಪರವಾಗಿಲ್ಲ.